ಏಕಾಏಕಿ ಗೋಡೌನ್ ಮೇಲೆ ದಾಳಿ ಮಾಡಿ ಕಾಳು ಮೆಣಸು ಸೀಸ್ ಮಾಡಿದ್ರು. ವಶಕ್ಕೆ ಪಡೆದು 10 ದಿನ ಆಯಿತು. ಯಾರದ್ದು ಅನ್ನೋದೇ ಗೊತ್ತಿಲ್ಲ. ಆದರೆ ಇದೀಗ ಸೀಸ್ ಮಾಡಿದ ಕಾಳು ಮೆಣಸಿಂದ ಪೊಲೀಸರಿಗೂ ಕೂಡ ಎಪಿಎಂಸಿ ಅವರಿಗೂ ಕೂಡ ತಲೆನೋವು ಶುರುವಾಗಿದೆ. ಅದು ಯಾಕೆ, ಏನಾಗಿರ್ಬೋದು ಅಂತ ಅನ್ಕೋತಿದ್ರ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ₹80 ಲಕ್ಷ ಕಾಳುಮೆಣಸು ಸೀಸ್, ಕಾಕಿ ಕಂಗಾಲು. ಮಾಲೀಕರು ಒಬ್ಬರು, ವಾರಸ್ದಾರರು ಇಬ್ಬರು. ಇದು ಕಾಫಿನಾಡು ಚಿಕ್ಕಮಗಳೂರಿನ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಚೇರಿಯ ಹಿಂಭಾಗದಲ್ಲಿ ಇರುವಂತಹ ಈ ಜಾಗ ರೈತರಿಗೆ ತರಬೇತಿ ನೀಡುತ್ತಾ ಇದ್ದ ಜಾಗ. ಇಲ್ಲಿಗೆ ಈಗ ಬೀಗ ಜಡಿದು ಸೀಲ್ ಮಾಡಿದ್ದಾರೆ. ಈ ಸೀಲ್ ಮಾಡಿರೋದರ ಒಳಗೆ ಇರೋದು ಕಾಳುಮೆಣಸು. ಬರೋಬ್ಬರಿ 70-80 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಈಗ ಕಾಳುಮೆಣಸು ಯಾರದ್ದು ಅನ್ನೋದೇ ಗೊಂದಲ. ಯಾಕಂದ್ರೆ ಇಬ್ಬರು ವಾರಸುದಾರರು ನಮ್ದು ಅಂತಿದ್ದಾರೆ. ಒಬ್ಬರಿಗೆ ಆದೇಶ ನೀಡೋಕೆ ಆಗಿದ್ರೆ ಮತ್ತೊಬ್ಬರು ಅವರದಲ್ಲ ನಮ್ದು ಅಂತಿದ್ದಾರೆ. ಆ ಶ್ರೀಧರ್ ಅನ್ನೋರು ಯಾರೋ ಅಂತೇಳಿ ಗೊತ್ತಿಲ್ಲ ನಮ್ಗೆ. ಅವರು ಬಿಸ್ನೆಸ್ ಮ್ಯಾನ್ ಅಂತೆ. ಅವರು ನಮ್ದು ಅಂತೇಳಿ ಎಪಿಎಂಸಿಯಿಂದ ತಗೊಂಡು ಹೋಗಕ್ಕೆ ಅರ್ಜಿ ಕೊಟ್ಟಿರ್ತಾರೆ. ನಾವು ಅದಕ್ಕಿಂತ ಮುಂಚಿತವಾಗಿ ನಾವು ಅರ್ಜಿ ಕೊಟ್ಟಿದ್ವಿ. ನಮಗೆ ಕೊಟ್ಟಿಲ್ಲ. ಅವ್ರಿಗೆ ಹೆಂಗ್ ಕೊಡ್ತಾರೆ ಅಂತೇಳಿ ನಾವು ಕೇಳ್ತಿರೋದು. ಮತ್ತು ಆ ಓನರ್ ಸಹ ಬಂದು ಇವ್ರದೇ ಕಾಳ್ಮೆಣ್ಸು ಇವ್ರದ್ದು ಅಂತೇಳಿ ನಮ್ಮ ಹೆಸರನ್ನ ಹೇಳ್ಕೊಂಡು ಹೇಳಿರ್ತಾರೆ. ಆದ್ರೂ ಸಹ ಅವರು ಕೊಡಕ್ಕೆ ಇದ್ ಮಾಡ್ತಿಲ್ಲ. ಅಲ್ಲಿ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ವ್ಯವಹಾರ. ಆದ್ರೆ ದಯವಿಟ್ಟು ಕಾನೂನು ಪ್ರಕಾರ ನಮಗೂ ಸಹ ಕೊಡಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಬೇಡ್ಕೊತೀವಿ. ಇನ್ನು ಕಾಳುಮೆಣಸು ವಶಪಡಿಸಿಕೊಂಡ ಗೋಡೌನ್ ಮಾಲೀಕರೊಬ್ಬರು ಅಲ್ಲಿದ್ದ ಕಾಳುಮೆಣಸು ಈಗ ಸೀಸ್ ಆಗಿದೆ. ಇಬ್ಬರು ಅದಕ್ಕೆ ವಾರಸುದಾರರು ನಮ್ದು ಅಂತಿದ್ದಾರೆ. ಎಪಿಎಂಸಿ ಹಿರಿಯ ಅಧಿಕಾರಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿಂದಲೇ ಶ್ರೀಧರ್ ಅವರಿಗೆ ನೀಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಏನಿದ್ರು ಹಿರಿಯ ಅಧಿಕಾರಿಗಳಿಗೆ ಸಂಪರ್ಕಿಸಿ ಅನ್ನೋ ಉತ್ತರ ನೀಡುತ್ತಾ ಇದ್ದಾರೆ. 3/12/25 ಕುಮಾರ್ ಎಂಬುವರ ಗೋದಾಮಿನಲ್ಲಿ ಬಿಲ್ ಇಲ್ಲದೆ ಇರೋ ಮೆಣಸು ಸಿಕ್ಕಿದ್ದು. ಇದನ್ನು ಸಹಾಯಕ ನಿರ್ದೇಶಕರ ಕಚೇರಿಯಿಂದ ವಶಪಡಿಸಿಕೊಂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ವಶಕ್ಕೆ ನೀಡಿರುತ್ತಾರೆ. ಈ ಮೆಣಸನ್ನು ಶ್ರೀಧರ್ ಎಂಬುವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇಂದಿನ ಅಪ್ ಟು ಡೇಟ್ ಲೇಟೆಸ್ಟ್ ಆದೇಶ ನಮಗಿದೆ. ಆದೇಶ ಆಡಳಿತಾಧಿಕಾರಿಗಳು ಬರುತ್ತದೆ. ಒಟ್ಟಾರೆಯಾಗಿ ಸೀಸ್ ಆಗಿರುವಂತಹ ಕಾಳುಮೆಣಸು ಭದ್ರವಾಗಿ ಲಾಕ್ ಆಗಿದೆ. ವಶಪಡಿಸಿಕೊಂಡ ಜಾಗದ ಮಾಲೀಕರೇ ಒಬ್ಬರು. ಆದೇಶ ಈಗ ಆಗ್ತಿರೋದು ಒಬ್ಬರಿಗೆ. ಇದು ನಮ್ಮ ಅಲ್ಲಂತ ಎಪಿಎಂಸಿ ಮುಂದೆ ನಿಂತಿರೋರು ಮತ್ತೊಬ್ಬರು. ಇವರ ಗೊಂದಲ ನಡುವೆ ಪೊಲೀಸರು ಎಪಿಎಂಸಿ ಕಾಯೋದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಏಕಾಏಕಿ ಗೋಡೌನ್ ಮೇಲೆ ದಾಳಿ ಮಾಡಿ ಕಾಳು ಮೆಣಸು ಸೀಸ್ ಮಾಡಿದ್ರು. ವಶಕ್ಕೆ ಪಡೆದು 10 ದಿನ ಆಯಿತು. ಯಾರದ್ದು ಅನ್ನೋದೇ ಗೊತ್ತಿಲ್ಲ. ಆದರೆ ಇದೀಗ ಸೀಸ್ ಮಾಡಿದ ಕಾಳು ಮೆಣಸಿಂದ ಪೊಲೀಸರಿಗೂ ಕೂಡ ಎಪಿಎಂಸಿ ಅವರಿಗೂ ಕೂಡ ತಲೆನೋವು ಶುರುವಾಗಿದೆ. ಅದು ಯಾಕೆ, ಏನಾಗಿರ್ಬೋದು ಅಂತ ಅನ್ಕೋತಿದ್ರ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ₹80 ಲಕ್ಷ ಕಾಳುಮೆಣಸು ಸೀಸ್, ಕಾಕಿ ಕಂಗಾಲು. ಮಾಲೀಕರು ಒಬ್ಬರು, ವಾರಸ್ದಾರರು ಇಬ್ಬರು. ಇದು ಕಾಫಿನಾಡು ಚಿಕ್ಕಮಗಳೂರಿನ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಚೇರಿಯ ಹಿಂಭಾಗದಲ್ಲಿ ಇರುವಂತಹ ಈ ಜಾಗ ರೈತರಿಗೆ ತರಬೇತಿ ನೀಡುತ್ತಾ ಇದ್ದ ಜಾಗ. ಇಲ್ಲಿಗೆ ಈಗ ಬೀಗ ಜಡಿದು ಸೀಲ್ ಮಾಡಿದ್ದಾರೆ. ಈ ಸೀಲ್ ಮಾಡಿರೋದರ ಒಳಗೆ ಇರೋದು ಕಾಳುಮೆಣಸು. ಬರೋಬ್ಬರಿ 70-80 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಈಗ ಕಾಳುಮೆಣಸು ಯಾರದ್ದು ಅನ್ನೋದೇ ಗೊಂದಲ. ಯಾಕಂದ್ರೆ ಇಬ್ಬರು ವಾರಸುದಾರರು ನಮ್ದು ಅಂತಿದ್ದಾರೆ. ಒಬ್ಬರಿಗೆ ಆದೇಶ ನೀಡೋಕೆ ಆಗಿದ್ರೆ ಮತ್ತೊಬ್ಬರು ಅವರದಲ್ಲ ನಮ್ದು ಅಂತಿದ್ದಾರೆ. ಆ ಶ್ರೀಧರ್ ಅನ್ನೋರು ಯಾರೋ ಅಂತೇಳಿ ಗೊತ್ತಿಲ್ಲ ನಮ್ಗೆ. ಅವರು ಬಿಸ್ನೆಸ್ ಮ್ಯಾನ್ ಅಂತೆ. ಅವರು ನಮ್ದು ಅಂತೇಳಿ ಎಪಿಎಂಸಿಯಿಂದ ತಗೊಂಡು ಹೋಗಕ್ಕೆ ಅರ್ಜಿ ಕೊಟ್ಟಿರ್ತಾರೆ. ನಾವು ಅದಕ್ಕಿಂತ ಮುಂಚಿತವಾಗಿ ನಾವು ಅರ್ಜಿ ಕೊಟ್ಟಿದ್ವಿ. ನಮಗೆ ಕೊಟ್ಟಿಲ್ಲ. ಅವ್ರಿಗೆ ಹೆಂಗ್ ಕೊಡ್ತಾರೆ ಅಂತೇಳಿ ನಾವು ಕೇಳ್ತಿರೋದು. ಮತ್ತು ಆ ಓನರ್ ಸಹ ಬಂದು ಇವ್ರದೇ ಕಾಳ್ಮೆಣ್ಸು ಇವ್ರದ್ದು ಅಂತೇಳಿ ನಮ್ಮ ಹೆಸರನ್ನ ಹೇಳ್ಕೊಂಡು ಹೇಳಿರ್ತಾರೆ. ಆದ್ರೂ ಸಹ ಅವರು ಕೊಡಕ್ಕೆ ಇದ್ ಮಾಡ್ತಿಲ್ಲ. ಅಲ್ಲಿ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ವ್ಯವಹಾರ. ಆದ್ರೆ ದಯವಿಟ್ಟು ಕಾನೂನು ಪ್ರಕಾರ ನಮಗೂ ಸಹ ಕೊಡಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಬೇಡ್ಕೊತೀವಿ. ಇನ್ನು ಕಾಳುಮೆಣಸು ವಶಪಡಿಸಿಕೊಂಡ ಗೋಡೌನ್ ಮಾಲೀಕರೊಬ್ಬರು ಅಲ್ಲಿದ್ದ ಕಾಳುಮೆಣಸು ಈಗ ಸೀಸ್ ಆಗಿದೆ. ಇಬ್ಬರು ಅದಕ್ಕೆ ವಾರಸುದಾರರು ನಮ್ದು ಅಂತಿದ್ದಾರೆ. ಎಪಿಎಂಸಿ ಹಿರಿಯ ಅಧಿಕಾರಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿಂದಲೇ ಶ್ರೀಧರ್ ಅವರಿಗೆ ನೀಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಏನಿದ್ರು ಹಿರಿಯ ಅಧಿಕಾರಿಗಳಿಗೆ ಸಂಪರ್ಕಿಸಿ ಅನ್ನೋ ಉತ್ತರ ನೀಡುತ್ತಾ ಇದ್ದಾರೆ. 3/12/25 ಕುಮಾರ್ ಎಂಬುವರ ಗೋದಾಮಿನಲ್ಲಿ ಬಿಲ್ ಇಲ್ಲದೆ ಇರೋ ಮೆಣಸು ಸಿಕ್ಕಿದ್ದು. ಇದನ್ನು ಸಹಾಯಕ ನಿರ್ದೇಶಕರ ಕಚೇರಿಯಿಂದ ವಶಪಡಿಸಿಕೊಂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ವಶಕ್ಕೆ ನೀಡಿರುತ್ತಾರೆ. ಈ ಮೆಣಸನ್ನು ಶ್ರೀಧರ್ ಎಂಬುವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇಂದಿನ ಅಪ್ ಟು ಡೇಟ್ ಲೇಟೆಸ್ಟ್ ಆದೇಶ ನಮಗಿದೆ. ಆದೇಶ ಆಡಳಿತಾಧಿಕಾರಿಗಳು ಬರುತ್ತದೆ.
ಒಟ್ಟಾರೆಯಾಗಿ ಸೀಸ್ ಆಗಿರುವಂತಹ ಕಾಳುಮೆಣಸು ಭದ್ರವಾಗಿ ಲಾಕ್ ಆಗಿದೆ. ವಶಪಡಿಸಿಕೊಂಡ ಜಾಗದ ಮಾಲೀಕರೇ ಒಬ್ಬರು. ಆದೇಶ ಈಗ ಆಗ್ತಿರೋದು ಒಬ್ಬರಿಗೆ. ಇದು ನಮ್ಮ ಮಾಲ್ ಅಂತ ಎಪಿಎಂಸಿ ಮುಂದೆ ನಿಂತಿರೋರು ಮತ್ತೊಬ್ಬರು. ಇವರ ಗೊಂದಲ ನಡುವೆ ಪೊಲೀಸರು ಎಪಿಎಂಸಿ ಕಾಯೋದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಏಕಾಏಕಿ ಗೋಡೌನ್ ಮೇಲೆ ದಾಳಿ ಮಾಡಿ ಕಾಳು ಮೆಣಸು ಸೀಸ್ ಮಾಡಿದ್ರು. ವಶಕ್ಕೆ ಪಡೆದು 10 ದಿನ ಆಯ್ತು. ಯಾರದ್ದು ಅನ್ನೋದೇ ಗೊತ್ತಿಲ್ಲ. ಆದ್ರೆ ಇದೀಗ ಸೀಸ್ ಮಾಡಿದ ಕಾಳು ಮೆಣಸಿಂದ ಪೊಲೀಸರಿಗೂ ಕೂಡ ಎಪಿಎಂಸಿ ಅವರಿಗೂ ಕೂಡ ತಲೆನೋವು ಶುರುವಾಗಿದೆ. ಅದು ಯಾಕೆ, ಏನಾಗಿರ್ಬೋದು ಅಂತ ಅನ್ಕೋತಿದ್ರ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ₹80 ಲಕ್ಷ ಕಾಳುಮೆಣಸು ಸೀಸ್, ಕಾಕಿ ಕಂಗಾಲು. ಮಾಲೀಕರು ಒಬ್ಬರು, ವಾರಸ್ದಾರರು ಇಬ್ಬರು. ಇದು ಕಾಫಿನಾಡು ಚಿಕ್ಕಮಗಳೂರಿನ ಎಪಿಎಂಸಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಚೇರಿಯ ಹಿಂಭಾಗದಲ್ಲಿ ಇರುವಂತಹ ಈ ಜಾಗ ರೈತರಿಗೆ ತರಬೇತಿ ನೀಡುತ್ತಾ ಇದ್ದ ಜಾಗ. ಇಲ್ಲಿಗೆ ಈಗ ಬೀಗ ಜಡಿದು ಸೀಲ್ ಮಾಡಿದ್ದಾರೆ. ಈ ಸೀಲ್ ಮಾಡಿರೋದರ ಒಳಗೆ ಇರೋದು ಕಾಳುಮೆಣಸು. ಬರೋಬ್ಬರಿ 70-80 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಈಗ ಕಾಳುಮೆಣಸು ಯಾರದ್ದು ಅನ್ನೋದೇ ಗೊಂದಲ. ಯಾಕಂದ್ರೆ ಇಬ್ಬರು ವಾರಸುದಾರರು ನಮ್ದು ಅಂತಿದ್ದಾರೆ. ಒಬ್ಬರಿಗೆ ಆದೇಶ ನೀಡೋಕೆ ಆಗಿದ್ರೆ ಮತ್ತೊಬ್ಬರು ಅವರದಲ್ಲ ನಮ್ದು ಅಂತಿದ್ದಾರೆ. ಆ ಶ್ರೀಧರ್ ಅನ್ನೋರು ಯಾರೋ ಅಂತೇಳಿ ಗೊತ್ತಿಲ್ಲ ನಮಗೆ. ಅವರು ಬಿಸ್ನೆಸ್ ಮ್ಯಾನ್ ಅಂತೆ. ಅವರು ನಮ್ದು ಅಂತೇಳಿ ಎಪಿಎಂಸಿಯಿಂದ ತಗೊಂಡು ಹೋಗಕ್ಕೆ ಅರ್ಜಿ ಕೊಟ್ಟಿರ್ತಾರೆ. ನಾವು ಅದಕ್ಕಿಂತ ಮುಂಚಿತವಾಗಿ ನಾವು ಅರ್ಜಿ ಕೊಟ್ಟಿದ್ವಿ. ನಮಗೆ ಕೊಟ್ಟಿಲ್ಲ, ಅವ್ರಿಗೆ ಹೆಂಗ್ ಕೊಡ್ತಾರೆ ಅಂತೇಳಿ ನಾವು ಕೇಳ್ತಿರೋದು. ಮತ್ತು ಆ ಓನರ್ ಸಹ ಬಂದು ಇವ್ರದೇ ಕಾಳ್ಮೆಣ್ಸು, ಇವ್ರದ್ದು ಅಂತೇಳಿ ನಮ್ಮ ಹೆಸರನ್ನ ಹೇಳ್ಕೊಂಡು ಹೇಳಿರ್ತಾರೆ. ಆದ್ರೂ ಸಹ ಅವರು ಕೊಡಕ್ಕೆ ಇದ್ ಮಾಡ್ತಿಲ್ಲ. ಅಲ್ಲಿ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ವ್ಯವಹಾರ. ಆದ್ರೆ ದಯವಿಟ್ಟು ಕಾನೂನು ಪ್ರಕಾರ ನಮಗೂ ಸಹ ಕೊಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಬೇಡ್ಕೊತೀವಿ. ಇನ್ನು ಕಾಳುಮೆಣಸು ವಶಪಡಿಸಿಕೊಂಡ ಗೋಡೌನ್ ಮಾಲೀಕರೊಬ್ಬರು, ಅಲ್ಲಿದ್ದ ಕಾಳುಮೆಣಸು ಈಗ ಸೀಸ್ ಆಗಿದೆ. ಇಬ್ಬರು ಅದಕ್ಕೆ ವಾರಸುದಾರರು ನಮ್ದು ಅಂತಿದ್ದಾರೆ. ಎಪಿಎಂಸಿ ಹಿರಿಯ ಅಧಿಕಾರಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿಂದಲೇ ಶ್ರೀಧರ್ ಅವರಿಗೆ ನೀಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಏನಿದ್ರು ಹಿರಿಯ ಅಧಿಕಾರಿಗಳಿಗೆ ಸಂಪರ್ಕಿಸಿ ಅನ್ನೋ ಉತ್ತರ ನೀಡುತ್ತಾ ಇದ್ದಾರೆ. 3/12/25 ಕುಮಾರ್ ಎಂಬುವರ ಗೋದಾಮಿನಲ್ಲಿ ಬಿಲ್ ಇಲ್ಲದೆ ಇರೋ ಮೆಣಸು ಸಿಕ್ಕಿದ್ದು, ಇದನ್ನು ಸಹಾಯಕ ನಿರ್ದೇಶಕರ ಕಚೇರಿಯಿಂದ ವಶಪಡಿಸಿಕೊಂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ವಶಕ್ಕೆ ನೀಡಿರುತ್ತಾರೆ. ಈ ಮೆಣಸನ್ನು ಶ್ರೀಧರ್ ಎಂಬುವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇಂದಿನ ಅಪ್ ಟು ಡೇಟ್ ಲೇಟೆಸ್ಟ್ ಆದೇಶ ನಮಗಿದೆ. ಆದೇಶ ಆಡಳಿತಾಧಿಕಾರಿಗಳು ಬರುತ್ತದೆ. ಒಟ್ಟಾರೆಯಾಗಿ ಸೀಸ್ ಆಗಿರುವಂತಹ ಕಾಳುಮೆಣಸು ಭದ್ರವಾಗಿ ಲಾಕ್ ಆಗಿದೆ. ವಶಪಡಿಸಿಕೊಂಡ ಜಾಗದ ಮಾಲೀಕರೇ ಒಬ್ಬರು. ಆದೇಶ ಈಗ ಆಗ್ತಿರೋದು ಒಬ್ಬರಿಗೆ. ಇದು ನಮ್ಮ ಮಾಲ್ ಅಂತ ಎಪಿಎಂಸಿ ಮುಂದೆ ನಿಂತಿರೋರು ಮತ್ತೊಬ್ಬರು. ಇವರ ಗೊಂದಲ ನಡುವೆ ಪೊಲೀಸರು ಎಪಿಎಂಸಿ ಕಾಯೋದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇದು ನಮ್ಮ ಮಾಲ್ ಅಂತ ಎಪಿಎಂಸಿ ಮುಂದೆ ನಿಂತಿರೋರು ಮತ್ತೊಬ್ಬರು. ಇವರ ಗೊಂದಲ ನಡುವೆ ಪೊಲೀಸರು ಎಪಿಎಂಸಿ ಕಾಯೋದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.